ಇವತ್ತಿನ ರೆಸಿಪಿ ಮಶ್ರೂಮ್ ಮಸಾಲ ಫ್ರೈ. ಇದ್ರ ಮುಂದೆ ಯಾವ ಚಿಕನ್ನು ಮಟನ್ನು ಫಿಶು ಯಾವುದೂ ಇಲ್ಲ ರೀ, ಅಂಥ ಒಳ್ಳೆ ಟೇಸ್ಟ್ ಕೊಡುತ್ತೆ. ಈ ಥರ ರೆಸಿಪಿನ ನೀವು ಯಾವುದೇ ಹೋಟೆಲಲ್ಲಾಗಲಿ ಡಾಬಾ ರೆಸ್ಟೋರೆಂಟಲ್ಲಿ ಎಲ್ಲೂ ತಿಂದಿರಲ್ಲ. ಇದೊಂದು ಹೊಸ ರೆಸಿಪಿ. ಈ ವಿಧಾನದಲ್ಲಿ ಮಾಡಿ ನೋಡಿ, ನಿಮಗೆ ಅದ್ರದ್ದು ಟೇಸ್ಟ್ ಏನು ಅಂತ ಗೊತ್ತಾಗುತ್ತೆ. ಇದುವರೆಗೂ ನಾನು ತಿಂದಿರೋವಂಥ ಮಶ್ರೂಮಲ್ಲಿ ಬೆಸ್ಟ್ ಅಂದರೆ ಇದೇ ರೆಸಿಪಿ. ನೀವು ಹೇಳ್ತೀರಾ ಇದನ್ನೇ, ಯಾಕಂದರೆ ಇದ್ರ ಮುಂದೆ ಇನ್ಯಾವ ಮಶ್ರೂಮ್ ರೆಸಿಪಿನೂ ಅಷ್ಟು ಟೇಸ್ಟಿಯಾಗಿರಲ್ಲ, ಅಂಥ ರುಚಿ ಕೊಡುತ್ತೆ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫಸ್ಟು ನಾನಿಲ್ಲಿ 2 ಪ್ಯಾಕೆಟ್ ಮಶ್ರೂಮ್ನ ತೊಗೊಂಡಿದ್ದೀನಿ. 200 ಗ್ರಾಮ್ಸ್ ಬರುತ್ತಲ್ಲ ಅದನ್ನು. ನಾವು ಮಶ್ರೂಮ್ನ ಮಾಡೋದಕ್ಕಿಂತ ಮುಂಚೆ ನಾವು ಮೊದಲು ಮಾಡಬೇಕಾಗಿರೋದು ಮಶ್ರೂಮ್ನ ಚೆನ್ನಾಗಿ ಕ್ಲೀನ್ ಮಾಡಬೇಕು. ಇಲ್ಲ ಅಂದರೆ ಮಶ್ರೂಮ್ ತಿನ್ನೋದಕ್ಕೆ ಟೇಸ್ಟಿ ಆಗಿರಲ್ಲ, ಮತ್ತು ಅದು ಬೇಗ ಕೆಟ್ಟೋಗುತ್ತೆ. ಅದಕ್ಕೋಸ್ಕರನೇ ಅದು ವ್ಯಾಲಿಡಿಟಿ ಕೂಡ ಒಂದು 3 ಡೇಸ್ ಏನೋ ಕೊಟ್ಟಿರ್ತಾರೆ ಅಷ್ಟೇ. ನಾವು ಫಸ್ಟು ಮಶ್ರೂಮ್ನ ಒಂದು ಬೌಲ್ಗೆ ಹಾಕ್ಕೊಂಡು, ಈ ಮಶ್ರೂಮಲ್ಲಿ ಬುಡದ ಭಾಗ ಇರುತ್ತಲ್ಲ ಅದು ತುಂಬ ಹಾರ್ಡಾಗಿರುತ್ತೆ, ಅದನ್ನು ತೆಗೆದುಬಿಡಬೇಕು. ತೆಗೆದಾದ್ಮೇಲೆ ಮಶ್ರೂಮ್ನ ಯಾವುದೇ ಕಾರಣಕ್ಕೂ ಉಪ್ಪು ಹಾಕಿ ತೊಳಿಬಾರ್ದು. ಉಪ್ಪು ಹಾಕಿ ತೊಳೆದ್ರೆ ಏನಾಗುತ್ತೆ ಅಂದರೆ ಮಶ್ರೂಮ್ದು ಕಲರ್ ಚೇಂಜ್ ಆಗಿಬಿಡುತ್ತೆ ಮತ್ತು ತುಂಬ ಸಾಫ್ಟ್ ಆಗಿಬಿಡುತ್ತೆ, ಟೇಸ್ಟು ಅಷ್ಟು ಚೆನ್ನಾಗಿ ಬರಲ್ಲ. ಇದಕ್ಕೆ ಯಾವಾಗಲೂ ಗೋಧಿ ಹಿಟ್ಟು ಹಾಕ್ಕೊಂಡು ಫಸ್ಟು ಚೆನ್ನಾಗಿ ಉದಿಸ್ಬಿಟ್ಟು ಅದನ್ನು ಮೇಲ್ಗಡೆ ರಬ್ ಮಾಡಬೇಕು. ರಬ್ ಮಾಡಿದರೆ ಅದ್ರ ಮೇಲ್ಗಡೆ ಇರೋವಂಥ ಒಂಥರ ಯೆಲ್ಲೋಯಿಶ್ ಪಾರ್ಟ್ ಇರುತ್ತಲ್ಲ ಅದೆಲ್ಲ ಕ್ಲೀನಾಗಿ ವೈಟ್ ಆಗುತ್ತೆ ನೋಡಿ. ಈ ರೀತಿ ಒಂದ್ಸರಿ ನೀಟಾಗೆಲ್ಲ ಮಶ್ರೂಮ್ನು ನೀಟಾಗಿ ಒಂದ್ಸರಿ ಉಜ್ಬಿಟ್ಟು ಇನ್ನೊಂದು ಪ್ಲೇಟ್ಗೆ ಹಾಕಿಟ್ಕೊಳ್ಳಿ. ನಾವು ಈ ರೀತಿ ಮಾಡೋದ್ರಿಂದ ಮಶ್ರೂಮಲ್ಲಿರುವಂಥ ಮೇಲ್ಗಡೆ ಮಣ್ಣಾಗಿರ್ಬೋದು, ಕಲ್ಲು, ಇದೆಲ್ಲ ಕ್ಲೀನ್ ಆಗುತ್ತೆ. ಮತ್ತು ಯಾವುದೇ ಕಾರಣಕ್ಕೂ ನಾವು ಮಶ್ರೂಮ್ನ ಹಾಗೆ ಬಳಸ್ಬಾರ್ದು. ಪ್ರತಿ ಸರಿ ತಂದಾಗೂ ಅದನ್ನು ನೀಟಾಗಿ ಸ್ವಚ್ಛ ಮಾಡಿ ಆನಂತರನೇ ನಾವು ಅದನ್ನು ಅಡುಗೆಗೆ ಬಳಸ್ಕೋಬೇಕಾಗತ್ತೆ. ನಾನು ಇದನ್ನು ಉಜ್ತಿದ್ದಾಗೇ ಸ್ಟವ್ ಮೇಲೆ ಬಿಸಿನೀರಿಟ್ಟಿದ್ದೆ ಕಾಯೋದಕ್ಕೆ. ಆ ಬಿಸಿನೀರನ್ನ ಹಾಕ್ಕೊಂಡೀಗ ನೀಟಾಗಿ ತೊಳ್ಕೊಳ್ತಿದ್ದೀನಿ. 1-2 ಸರಿ ಹಾಕ್ಕೊಂಡು ತೊಳ್ಕೊಳ್ಳಿ. ನಾವು ಮೊದಲನೇ ಸರಿ ತೊಳೆದಾಗ ಗೋಧಿ ಹಿಟ್ಟು ಎಕ್ಸ್ಟ್ರಾ ಇರುತ್ತಲ್ಲ ಅದೆಲ್ಲ ಬಂದುಬಿಡುತ್ತೆ. ಇನ್ನೊಂದು ಸರಿ ತೊಳೆದಾಗ ಫ್ರೆಶ್ ಆಗಿ ಮಶ್ರೂಮು ಕ್ಲೀನ್ ಆಗುತ್ತೆ. ಈ ಕ್ಲೀನ್ ಆಗಿರೋಂಥ ಮಶ್ರೂಮ್ನ ಒಂದು ತಟ್ಟೆಗೆ ಹಾಕ್ಕೊಂಡು ಎತ್ತಿಟ್ಕೊಂಡ್ರೆ ಅದು ಸ್ವಲ್ಪ ಡ್ರೈ ಆದಮೇಲೆ ಅದನ್ನು ಕಟ್ ಮಾಡ್ಕೊಳ್ಳಿ. ಇದನ್ನು ನೀವು 2 ಪೀಸಾಗಿ ಕಟ್ ಮಾಡಿಕೊಂಡ್ರೆ ಸಾಕು, ಯಾಕಂದರೆ ಇದು ಫ್ರೈ ಆಗಿರೋದ್ರಿಂದ ನಿಮಗೆ ದಪ್ಪ ದಪ್ಪ ಪೀಸ್ಗಳು ಸಿಕ್ಕಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ತಿನ್ನೋದಕ್ಕೆ. ಅದಕ್ಕೋಸ್ಕರ ಮಶ್ರೂಮ್ ಇದೆಯಲ್ಲ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದನ್ನು ತಿನ್ನೋದ್ರಿಂದ ನಿಮಗೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ. ಮತ್ತು ಯಾರು ಶುಗರ್ ಪೇಷೆಂಟ್ಗಳಿರ್ತಾರೋ ಅವ್ರಿಗೆ ಶುಗರ್ನ ಕಂಟ್ರೋಲ್ ಮಾಡುತ್ತೆ, ಮತ್ತು ಕ್ಯಾನ್ಸರ್ ಬರದೇ ಇದ್ದಂಗೆ ತಡೆಯುತ್ತೆ. ಇದರಲ್ಲಿ ವಿಟಮಿನ್ ಡಿ ಅಂಶ ಜಾಸ್ತಿ ಇರೋದ್ರಿಂದ ಇದನ್ನು ತಿನ್ನೋದ್ರಿಂದ ಮೂಳೆಗಳು ಸ್ಟ್ರಾಂಗ್ ಆಗುತ್ತೆ. ಮತ್ತು ಫೈಬರ್ ಅಂಶ ಜಾಸ್ತಿ ಇರೋದ್ರಿಂದ ಜೀರ್ಣಕ್ರಿಯೆಗೂ ತುಂಬಾ ಒಳ್ಳೆಯದು. ಇದ್ರ ಜೊತೆ ನಮ್ಮ ದೇಹದಲ್ಲಿರೋ ಕೆಟ್ಟ ಕೊಲೆಸ್ಟ್ರಾಲ್ನ ಕೂಡ ಇದು ಕಡಿಮೆ ಮಾಡುತ್ತೆ. ಈಗ ನಾನು ದಪ್ಪದಾಗಿರೋಂಥ 2 ಈರುಳ್ಳಿನ ಈ ರೀತಿ ಉದ್ದುದ್ದ ಹೆಚ್ಚಿಟ್ಕೊಂಡಿದ್ದೀನಿ. ಈಗ ಸ್ಟವ್ ಹಚ್ಚಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಯಾಕಂದರೆ ಎಣ್ಣೆ ಇದು ಕರಿಯೋದಕ್ಕೋಸ್ಕರ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕೋಬೋದು ನೀವು. ಎಣ್ಣೆ ಚೆನ್ನಾಗಿ ಕಾದ ನಂತರ ಈರುಳ್ಳಿನ ಫ್ರೈ ಮಾಡ್ಕೋಬೇಕು. ಈರುಳ್ಳಿನ ಬ್ರೌನ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ನೀವು 2 ಬೇಕಾದ್ರೂ ಈ ಆನಿಯನ್ ಹಾಕೋಬೋದು, ಇಲ್ಲ 3 ಬೇಕಾದ್ರೂ ಹಾಕೋಬೋದು, ಎಷ್ಟು ಬೇಕಾದ್ರೂ ಹಾಕೋಬೋದು. ಸಣ್ಣ ಇದ್ದರೆ 3 ಬಳಸಿ, ಇಲ್ಲ ದಪ್ಪ ಇದ್ದರೆ 2 ಬಳಸಿ. ನೀವು ಇದೇ ರೀತಿ 5 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ತಿದ್ರೆ ಈರುಳ್ಳಿ ಬ್ರೌನಾಗಿ ಚೇಂಜ್ ಆಗುತ್ತೆ. ಇದೇ ಮೇನ್ ಇಂಗ್ರೀಡಿಯೆಂಟ್ಸ್ ಅಂತ ಹೇಳ್ಬೋದು. ನೀವು ಎಷ್ಟು ಚೆನ್ನಾಗಿ ಈರುಳ್ಳಿನ ಫ್ರೈ ಮಾಡ್ತೀರೋ ಅಷ್ಟು ಟೇಸ್ಟಿಯಾಗಿ ಆಗುತ್ತೆ ರೆಸಿಪಿ. ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಈ ರೆಸಿಪಿನ ಮಿಸ್ ಮಾಡದೆ ಟ್ರೈ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಇದನ್ನು ಶೇರ್ ಮಾಡ್ಕೊಳ್ಳಿ. ನೀವು ಮಾಡೋವಂಥ ಒಂದು ಲೈಕ್ ಆಗಿರ್ಬೋದು, ಒಂದು ಸಬ್ಸ್ಕ್ರೈಬ್ ಆಗಿರ್ಬೋದು, ಸೊ ಇದು ನಮ್ಮಲ್ಲಿ ಇನ್ಸ್ಪಿರೇಷನ್ನ ಜಾಸ್ತಿ ಮಾಡುತ್ತೆ. ಇನ್ನೂ ಹೊಸ ವಿಡಿಯೋಸ್ಗಳು, ಹೊಸ ರೆಸಿಪಿನ ನಾನು ಟ್ರೈ ಮಾಡಿ ತೋರಿಸ್ಬೋದು ನಿಮಗೆ. ಬನ್ನಿ, ಈಗ ಈರುಳ್ಳಿ ಫ್ರೈ ಆಗಿದೆ. ಇದನ್ನು ಒಂದು ತಟ್ಟೆಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಅದು ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ. ಈ ಪೇಸ್ಟ್ ಮಾಡಿಕೊಂಡ್ರೆ ಸಾಕು. ನಿಮಗೆ ತುಂಬಾ ಈಸಿ ರೆಸಿಪಿ ಮಾಡೋದು, ಯಾವುದೇ ರಿಸ್ಕ್ ಇಲ್ಲ. ಬರೀ ನಾನ್ ವೆಜ್ಜರು ಅಷ್ಟೇ ಅಲ್ಲ, ವೆಜ್ಜರು ಕೂಡ ಈ ರೆಸಿಪಿನ ಟ್ರೈ ಮಾಡ್ಬೋದು. ವೆಜ್ ತಿನ್ನುವಂಥವ್ರು ಈ ರೆಸಿಪಿನ ಒಂದ್ಸರಿ ಮಾಡಿ ನೋಡಿ, ನೀವೇ ಹೇಳ್ತೀರಾ ನಾಲ್ಗೆಗೆ ಸಖತ್ ಟೇಸ್ಟಿ ಆಗಿರುವಂಥ ತುಂಬ ಸುಲಭವಾದ ರೆಸಿಪಿ ಅಂತ. ಇನ್ನು ನಾನ್ ವೆಜ್ ತಿನ್ನೋರ್ಗಂತೂ ಇದ್ರ ಮುಂದೆ ಯಾವ ನಾನ್ ವೆಜ್ಜು ಏನೂ ಇಲ್ಲ, ಅಷ್ಟು ಟೇಸ್ಟಿ ಆಗಿರೋಂಥ ರೆಸಿಪಿ ಆಗಿರುತ್ತೆ. ಹೋಟ್ಲಲ್ಲಿ ಹೋಗಿ ಮಂಚೂರಿ ತಿಂದು ಹೆಲ್ತ್ ಹಾಳು ಮಾಡ್ಕೊಡೋ ಬದಲು ಈ ಮಶ್ರೂಮ್ ರೆಸಿಪಿನ ಟ್ರೈ ಮಾಡಿ, ಆಮೇಲೆ ನೀವು ಕಮೆಂಟ್ ಮಾಡಿ. ಈಗ ಒಂದು ಬೌಲ್ಗೆ ಮಶ್ರೂಮ್ನ ಶಿಫ್ಟ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಪೇಸ್ಟ್ ಮಾಡಿರೋಂಥ ಆನಿಯನ್ನ ಹಾಕ್ತಿದ್ದೀನಿ. ಈಗ ಅದಕ್ಕೆ ಶುಂಠಿ, ಬೆಳ್ಳುಳ್ಳಿ ಮತ್ತು ಒಂದು 4 ಮೆಣಸಿನ್ಕಾಯಿನ ಕುಟಾಣಿನಲ್ಲಿ ಚೆನ್ನಾಗಿ ಕುಟ್ಬಿಟ್ಟು ಹಾಕಿದ್ದೀನಿ. ನೀವು ಬೇಕಾದ್ರೆ ಮಿಕ್ಸಿನಲ್ಲಿ ರಫಾಗಿ ಪೇಸ್ಟ್ ಮಾಡಿ ಹಾಕ್ಬೋದು. ಒಂದು 1/4 ಬೌಲಷ್ಟು ಮೊಸರನ್ನ ಹಾಕ್ತಿದ್ದೀನಿ. ಅರ್ಧ ಸ್ಪೂನಷ್ಟು ಅರಿಶಿನ, 1 ಸ್ಪೂನು ಧನಿಯಾ ಪೌಡ್ರು, 1 ಸ್ಪೂನು ಜೀರಿಗೆ ಪೌಡ್ರು, 1 ಸ್ಪೂನು ಗರಂ ಮಸಾಲ ಪೌಡ್ರು, ಜೊತೆಗೆ ಮುಖ್ಯವಾಗಿಲ್ಲಿ ನಾನು ಚಿಕನ್ ಮಸಾಲ ಪೌಡ್ರನ್ನ ಹಾಕ್ತಿದ್ದೀನಿ. ಇದು ಈ ರೆಸಿಪಿಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ಚಿಕನ್ ಮಸಾಲ ಪೌಡ್ರಲ್ಲಿ ಚಿಕನ್ ಏನೂ ಇರಲ್ಲ. ಇದನ್ನು ವೆಜ್ಜವರು ನಾನ್ ವೆಜ್ಜವರು ಯಾರು ಬೇಕಾದ್ರೂ ಯೂಸ್ ಮಾಡ್ಬೋದು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಚೆನ್ನಾಗಿ ಕಟ್ ಮಾಡಿಬಿಟ್ಟು ಸಣ್ಣದಾಗಿ ಇಟ್ಕೊಂಡಿದ್ದೆ, ಅದನ್ನು ಹಾಕಿದ್ದೇನೆ. ಇದಿಷ್ಟು ಹಾಕಾದ್ಮೇಲೆ
ನೀವು ಕೈಯಿಂದ ಚೆನ್ನಾಗಿ ಕಲಿಸ್ಕೋಬೇಕು. ಇಲ್ಲಿ ನೀವು ಮೊಸರನ್ನ ಯಾವುದೇ ಕಾರಣಕ್ಕೂ ತುಂಬ ತೆಳುವಾದ ಮೊಸರನ್ನ ಹಾಕಬಾರ್ದು, ಗಟ್ಟಿ ಮೊಸರನ್ನ ಹಾಕಬೇಕಾಗತ್ತೆ. ಇದೆಲ್ಲ ಹಾಕಿ ಕಲಸಿಟ್ಕೊಂಬಿಟ್ರೆ ಒಂದು 10 ನಿಮಿಷದಲ್ಲಿ ನಿಮಗೆ ಈ ರೆಸಿಪಿ ರೆಡಿ ಆಗಿಬಿಡುತ್ತೆ. ಕಲಸಿ ಒಂದು 2 ನಿಮಿಷ ಸೈಡ್ಗಿಟ್ರೆ ಮುಗೀತು. ಇದೆಲ್ಲ ನೀಟಾಗಿ ಮಸಾಲೆ ಚೆನ್ನಾಗಿ ಹಿಡ್ದಿರುತ್ತೆ. ನೀವು ಇದನ್ನು ಮಾಡಿದ್ರೆ ಇದಕ್ಕೆ ಚಪಾತಿ ಜೊತೆ ತಿನ್ಬೋದು, ತುಂಬ ಟೇಸ್ಟಿಯಾಗಿರುತ್ತೆ. ಇಲ್ಲಾಂದರೆ ನೀವು ಅನ್ನ ರಸಮ್ ಮಾಡಿಕೊಂಡ್ರೆ ಸೈಡಲ್ಲಿ ನೆಂಚ್ಕೊಳ್ಳೋಕೆ ತಿನ್ಬೋದು, ಹಾಗೆ ಬೇಕಾದರೂ ತಿನ್ಬೋದು. ಹೆಂಗೆ ತಿಂದರೂ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ. ಒಂದ್ಸರಿ ನೀವು ಮಿಸ್ ಮಾಡದೆ ಇದನ್ನು ಟ್ರೈ ಮಾಡಲೇಬೇಕು. ಇದು ರಿಕ್ವೆಸ್ಟ್ ಅಂತಲೇ ಅಂದ್ಕೊಳ್ಳಿ, ಯಾಕಂದರೆ ಇಂಥ ಒಂದು ಒಳ್ಳೆಯ ರೆಸಿಪಿನ ನೀವು ಮಿಸ್ ಮಾಡ್ಕೋಬಾರ್ದು ಅನ್ನೋ ಕಾರಣಕ್ಕೆ ಹೇಳ್ತಾ ಇದ್ದೀನಿ. ಅದಕ್ಕೋಸ್ಕರ ಬನ್ನಿ ಈಗ ಎಣ್ಣೆ ಕಾಯೋದಕ್ಕೆ ಇಡೋಣ. ಈಗ ನಾವು ಯಾವ ಆನಿಯನ್ನ ಕರ್ಕೊಂಡಿದ್ವೋ ಅದರಲ್ಲಿ ಸ್ವಲ್ಪ ಎಣ್ಣೆ ಮಿಕ್ಕಿತ್ತಲ್ಲ, ಅದೇ ಎಣ್ಣೆನ ನಾನು ಇಲ್ಲಿ ಬಳಸ್ಕೊಳ್ತಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾಯ್ದ ನಂತರ ಇದಕ್ಕೆ ಮಸಾಲೆಗಳು ಹಾಕಬೇಕು. ಇದಕ್ಕೆ 1 ಸ್ಪೂನಷ್ಟು ಜೀರಿಗೆನ ಹಾಕ್ತಿದ್ದೀನಿ, ಮತ್ತು ಒಂದು 10ರಿಂದ 12ರಷ್ಟು ಕಾಳು ಮೆಣಸು ಬರುತ್ತಲ್ಲ ಅದನ್ನು ಹಾಕಬೇಕು. ತುಂಬ ಫ್ಲೇವರ್ ಚೆನ್ನಾಗಿರುತ್ತೆ. ಕಾಳು ಮೆಣಸನ್ನ ಮಾತ್ರ ಮಿಸ್ ಮಾಡದೆ ಹಾಕಿ. ಮತ್ತು ಪಲಾವ್ ಪತ್ರೆ, 1-2 ಚಕ್ಕೆ, ಲವಂಗ, ಏಲಕ್ಕಿ ಇದೆಷ್ಟನ್ನು ಹಾಕಿ ಫ್ರೈ ಮಾಡ್ಕೊಳ್ಳಿ. ಈಗ ಕಲಸಿಟ್ಕೊಂಡಿರುವಂಥ ಮಶ್ರೂಮ್ನ ಹಾಕ್ಬಿಡೋಣ. ಇದಕ್ಕೆ ಬೇಕಾದ್ರೆ ನೀವೀಗ 1 ಸ್ಪೂನಷ್ಟು ಕಾಶ್ಮೀರಿ ಚಿಲ್ಲಿ ಪೌಡ್ರನ್ನ ಹಾಕ್ಬೋದು, ಯಾಕಂದರೆ ಕಲರ್ಗೋಸ್ಕರ ಅಷ್ಟೇ. ಯಾಕಂದರೆ ನಾವೆಲ್ಲ ಮಸಾಲೆಗಳನ್ನ ಹಾಕಿರೋದ್ರಿಂದ ಸ್ಪೈಸಿನೆಸ್ ಇದರಲ್ಲಿ ಇದ್ದೇ ಇರುತ್ತೆ. ಕಲರ್ ಬೇಕಾದರೆ ನೀವು ಹಾಕ್ಕೋಬೋದು. ಇದನ್ನು ಹಾಕಾದ್ಮೇಲೆ ನೀವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಮಶ್ರೂಮ್ ಮಸಾಲ ಫ್ರೈ ಮಾಡೋದು ಎಷ್ಟು ಈಸಿ ಅಂತ ನಿಮಗೆ ಗೊತ್ತಾಯ್ತಲ್ಲ. ಕಲಸೋದಕ್ಕೆ ಒಂದು 10 ನಿಮಿಷ ಬೇಕಾಗುತ್ತೆ. ಇನ್ನು ಒಂದು 10 ನಿಮಿಷ ಅಷ್ಟರಲ್ಲಿ ಈ ರೆಸಿಪಿನೇ ರೆಡಿ ಆಗಿಬಿಡುತ್ತೆ. ನೀವು ಬೇರೆ ಯಾವುದಾದ್ರೂ ಮಶ್ರೂಮ್ ರೆಸಿಪಿ ಮಾಡಬೇಕಾದ್ರೆ ಇಷ್ಟು ಸುಲಭವಾಗಂತೂ ಖಂಡಿತ ಮಾಡೋಕ್ಕಾಗಲ್ಲ, ಮತ್ತು ಇಷ್ಟೊಂದು ಟೇಸ್ಟಿಯಾಗೂ ಕೂಡ ಇರಲ್ಲ. ಸೊ ನೀವು ಇದನ್ನು ಒಂದ್ಸರಿ ಟ್ರೈ ಮಾಡಿ. ನೆಕ್ಸ್ಟ್ ಟೈಮ್ ಮಶ್ರೂಮ್ ತಂದಾಗ ನೀವು ಮಾಡೋದೇ ಇದೊಂದು ರೆಸಿಪಿ. ಈಸಿನೂ ಹೌದು ಮತ್ತು ಟೇಸ್ಟಿನೂ. ಅಂದರೆ ಯಾಕೆ ತಾನೇ ಬೇರೆ ರೆಸಿಪಿ ಮಾಡ್ತೀವಲ್ವ ನಾವು. ಮತ್ತು ಇದನ್ನು ಚೆನ್ನಾಗಿ ಫ್ರೈ ಮಾಡ್ತಾ ಏನು ಮಾಡಬೇಕಂದ್ರೆ ಮೇಲ್ಗಡೆ ಒಂದು ಲಿಡ್ಡನ್ನು ಮುಚ್ಚಿ ಚೆನ್ನಾಗಿ ಬೇಯಿಸ್ತಾ ಹೋಗಬೇಕು. ಯಾವುದೇ ಕಾರಣಕ್ಕೂ ಈ ಮಶ್ರೂಮ್ ರೆಸಿಪಿಗೆ ನೀರನ್ನು ಬಳಸಬಾರ್ದು, ಯಾಕಂದರೆ ಮಶ್ರೂಮು ನೀರು ಬಿಟ್ಕೊಳ್ಳುತ್ತೆ, ಮತ್ತು ಅದ್ರಲ್ಲಿ ಮೊಸರು ಹಾಕಿರೋದ್ರಿಂದ ನೀರಿನ ಅಂಶ ಇರುತ್ತೆ. ಚೆನ್ನಾಗಿ ಫ್ರೈ ಮಾಡ್ತಾ ನೀರು ಬಿಟ್ಕೋತಾನೆ ಇರುತ್ತೆ. ಇದನ್ನು ಮಾಡಬೇಕಾದ್ರೆ ಸ್ಟವ್ ಕಡಿಮೆ ಉರಿಲೇ ಇರಲಿ. ನಾವು ಹೆಚ್ಚೂರಿನಲ್ಲಿಟ್ಟು ಬೇಯಿಸಿದಾಗ ಏನಾಗುತ್ತೆ ಅಂದರೆ ನೀರಿನ ಅಂಶ ಎಲ್ಲ ಬೇಗ ಡ್ರೈ ಆಗಿಬಿಡುತ್ತೆ, ಮಶ್ರೂಮು ಬೆಂದಿರಲ್ಲ. ಅದ್ರ ಬದಲಾಗಿ ಕಡಿಮೆ ಉರಿನಲ್ಲಿಟ್ಟು ಅವಾಗವಾಗ ಕೈ ಆಡಿಸೋದ್ರಿಂದ ತಳನೂ ಹತ್ತಲ್ಲ. ಮಶ್ರೂಮಲ್ಲಿ ಬಿಟ್ಕೊಳ್ಳೋಂಥ ನೀರಿನ ಅಂಶ ಎಲ್ಲ ಚೆನ್ನಾಗಿ ಡ್ರೈ ಆಗೋವರೆಗೂ ನೀವು ಬೇಯಿಸಬೇಕಾಗುತ್ತೆ. ಒಂದು 10 ನಿಮಿಷದಲ್ಲಿ ಬೆಂದೋಗಿರುತ್ತೆ. ಬೆಂದೋದಾಗ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಅದೆಲ್ಲ ಸೈಜು ಮಶ್ರೂಮ್ದು ಚಿಕ್ಕದಾಗಿರುತ್ತೆ, ಮತ್ತು ಅದು ಕಲರ್ ಕೂಡ ಚೇಂಜ್ ಆಗಿರುತ್ತೆ. ನೋಡಿ ಎಷ್ಟು ಸಾಫ್ಟಾಗಿ ಕಾಣಿಸ್ತಿದೆ ನಿಮಗೆ ಮಶ್ರೂಮು ರೆಡಿ ಆಗಿದೆ ಅಂತ. ಈ ಹಂತದಲ್ಲಿ ನಾವು ಸ್ಟವ್ ಆಫ್ ಮಾಡಿ ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಹಚ್ಬಿಟ್ಟು ಅದಕ್ಕೆ ಹಾಕಿ ತಿರುಗಿಸ್ಬಿಟ್ರೆ ಮಶ್ರೂಮು ಮಸಾಲ ಫ್ರೈ ರೆಡಿ ಆಗಿರುತ್ತೆ. ಇದ್ರ ಜೊತೆ ರೋಟಿನೋ ಚಪಾತಿನೋ ಏನಾದರೂ ಒಂದು ಮಾಡ್ಕೋಬೋದು. ಅದನ್ನು ಮಾಡಿ ನೀವು ಊಟಕ್ಕೆ ಬಡಿಸಿ. 2 ಚಪಾತಿ ತಿನ್ನೋರು ಇನ್ನೂ ಒಂದು 2 ಚಪಾತಿ ಹಾಕ್ಸ್ಕೊಂಡು ತಿಂದರೂ ಕೂಡ ನೀವು ಆಶ್ಚರ್ಯ ಪಡಬೇಕಾಗಿಲ್ಲ. ಹೇಗೆ ಚಪಾತಿ ಖಾಲಿ ಆಗುತ್ತೆ ಅಂತಲೇ ಗೊತ್ತಾಗಲ್ಲ, ಅಷ್ಟು ಟೇಸ್ಟಿ ಆಗಿರುತ್ತೆ. ಮಿಸ್ ಮಾಡದೆ ಟ್ರೈ ಮಾಡಿ. ಧನ್ಯವಾದಗಳು.